ಪೌಲನ ಪತ್ರಿಕೆಯ ಪ್ರೇರೆ ಏನು ಹೇಳಿರ್ತಾನೆ, ಈತನಿಗೆ ಸೈತಾನನಿಗೆ ಒಪ್ಪಿಸ್ಕೊಡ್ಬೇಕು ಅಂತಾರೆ. ಅರ್ಥ ಆಯ್ತಾ ನಿಮ್ಗೆ ಆ ವಚನ? ಈತನು ಪಾಠ ಕಲಿಬೇಕಾದ್ರೆ ಏನು ಮಾಡಬೇಕು? ಈತನು ಸ್ವಲ್ಪ ಕಾಲ ಸೈತಾನಿಗೆ ಒಪ್ಪಿಸ್ಕೊಡ್ಬೇಕು. ಸೈತಾನ ಹೊಡೆದು ರಿಮೈಂಡ್ ಮಾಡಿ ಹಾಳು ಮಾಡುವಂಥ ಸಮಯದಲ್ಲಿ ನೀವು ದೇವ್ರ ಹತ್ರ ಮೊರೆ ಇಡಬೇಕು. ಆಗ ದೇವ್ರು ನಿಮ್ಗೆ ಕೇಳಿ ಬರ್ತಾರೆ. ಅದಕ್ಕೆ ದೇವ್ರು ಸೈತಾನಿಗೆ ಒಪ್ಪಿಸ್ಕೊಡ್ತಾರಂತೆ ಪ್ರೇರೆ. ಪೌಲನ್ ಹೇಳ್ತಾನೆ, ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ, ಅವನು ಆತ್ಮವು ರಕ್ಷಣೆ ಹೊಂದೋದಕ್ಕೋಸ್ಕರ ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ. ಅವನು ದೇವರನ್ನು ಬಿಟ್ಟು ಲೋಕದಲ್ಲಿ ಹೋದಾಗ ಭಯಂಕರವಾಗಿ ಒದೆ ಬೀಳುತ್ತೆ ಅವನಿಗೆ. ಅವನು ಎಲ್ಲೋದ್ರೂ ಸಕ್ಸಸ್ ಆಗಲ್ಲ, ದರಿದ್ರನಾಗಿರ್ತಾನೆ. ಅವನು ತಪ್ಪಿ ಹೋದ ಮಗನು ಹೋಗಿದ ತಕ್ಷಣ ಆ ಊರಿಗೆ ದರಿದ್ರ ತಂದಿಕ್ಬಿಟ್ಟ. ಬರಗಾಲ ಬಂದ್ಬಿಡ್ತು ಪ್ರೇರೆ. ದೇವ್ರ ಮಕ್ಕಳು ದೇವರನ್ನು ಬಿಟ್ಟು ಏನಾದರೂ ಮಾಡಿ ನಾನು ಬದುಕ್ತೀನಂತ ಹೋದ್ರೆ ಎಲ್ಲೋದ್ರೂ ದರಿದ್ರತನ ನಿಮ್ಗೆ ಅಂಟ್ಕೊಳ್ಳುತ್ತೆ. ನಿಮ್ಮ ಸೇರಿಸ್ಕೊಂಡವನು ದರಿದ್ರಗೆ ಹಾಳಾಗೋಗ್ತಾನೆ ಪ್ರೇರೆ. ಯಾಕಂದ್ರೆ ದರಿದ್ರತನ ಸೇರ್ಕೊಂಡ್ರೆ ದರಿದ್ರತನೇ ಬರೋದು. ದೇವರನ್ನು ಬಿಟ್ಟವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಿಮ್ಮನ್ನು ಹರಿದು ಬಿಟ್ಟೆನು ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಿಮ್ಮನ್ನು ಹರಿದಾಕ್ತೀನಿ, ಒಲೆಯವನು ಯಾವನೂ ಇಲ್ಲ ಪ್ರಪಂಚದಲ್ಲಿ. ಯಾವ ಟೈಲರು ಇಲ್ಲ. ದೇವ್ರ ಹರಿದಾಕಾಗ ದೇವರೇ ಒಲಿಬೇಕು. ಗಾಯ ಮಾಡುವ ಕೈಗಳೇ ಗಾಯ ಕಟ್ಟಬೇಕು ಹೊರತು, ಹೊಡೆಯುವ ಕೈಯೇ ಗುಣ ಮಾಡಬೇಕೇ ಹೊರತು, ಪ್ರಪಂಚದಲ್ಲಿ ದೇವರಿಂದ ಒದೆ ತಿಂದು ಯಾವನ ಹತ್ರನೂ ಹೋಗಿ ಗುಣ ಹೊಂದಿನಂದ್ರೆ ಅಸಾಧ್ಯ. ದೇವರಿಂದ ಪಾಠ ಕಲಿಯದೆ ಶಿಕ್ಷಿತನಾಗದ ಹೊರತು ಯಾವನಿಂದಲೂ ಶಿಕ್ಷಿತನಾಗದು ಅಸಾಧ್ಯ. ದೇವರಿಂದ ಪಾಠ ಕಲಿತವನು ಮಾತ್ರ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ದೇವರ ವಾಕ್ಯ ಬೇಡ, ದೇವರ ನಿಬಂಧನೆ ಬೇಡ, ದೇವರ ಆಜ್ಞೆ ಬೇಡ ಅನ್ನೋನು ಪ್ರಪಂಚದಲ್ಲಿ ಶಿಕ್ಷಿತನಾಗಲು ಸಾಧ್ಯವೇ ಇಲ್ಲ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಅನೇಕರು ಬರ್ಸಿರ್ತಾರೆ ಬೇರೆ ಆಟಗಳ ಮತದಲ್ಲಿ. ಒಳ್ಳೆತನ, ಒಳ್ಳೆ ಗುಣ ಬರಬೇಕಂದ್ರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಅದಕ್ಕನುಸಾರವಾಗಿ ನಡಿಬೇಕು. ಆಗ ನಾವು ಕೆಟ್ಟತನದಿಂದ ಒಳ್ಳೆ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ. ಆಗ ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋದಕ್ಕೆ ಸಾಧ್ಯ ಹೊರತು ನಮ್ಮ ಶಕ್ತಿಯಿಂದ ನಮ್ಮ ಬಲದಿಂದ ಏನೋ ಮಾಡ್ತೀವಂದ್ರೆ ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೋಗ್ಬಿಡುತ್ತೆ ಒಂದು ದಿವಸ ಪ್ರಾಣ ಅಕಸ್ಮಾತಾಗಿ. ಕ್ಷಣಿಕವಾದಂಥ ದುಃಖವು ನಮಗೆ ಆನಂದಕರವಾಗಿ ಬರುವಾಗಂತ ನಾವು ಸಮಾಧಾನವಾಗಿ ಕಾಯೋಣ ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಅರ್ಥ ಮಾಡ್ತಾರೆ. ಈ ಮನಸ್ಸಲ್ಲಿ ದೇವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರ್ತೇವೆ. ಮಾತನ್ನು ಈ ಸಮಯದಲ್ಲಿ ಹೇಳಿ ಮುಗಿಸುತ್ತಾ ಪ್ರಾರ್ಥನೆ